ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ದಿಲ್ ತಡ್ಕ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಅಕ್ಕಿ ಶಾವ್ಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಕಡೆಯವರೆಗೂ ನೋಡಿ, ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮರೀದೇ ಮಾಡಿ. ಒಂದು ಪಾತ್ರೆಯಲ್ಲಿ 3 ರಿಂದ 4 ಹಿಡಿ ಅಕ್ಕಿ ಶಾವ್ಗೆನ ತಗೊಳ್ಳಿ. ಒಂದು ಸ್ಟವ್ ಮೇಲೆ 1 ಲೀಟರಷ್ಟು ನೀರನ್ನು ಕುದಿಯೋದಕ್ಕೆ ಇಡಿ. ಆ ನೀರು ಕುದ್ದ ನಂತರ ಈ ಅಕ್ಕಿ ಶಾವ್ಗೆಗೆ ಅದನ್ನು ಸೇರಿಸಿ ಅದು ನೆನೆಯೋ ಹಾಗೆ ಈ ರೀತಿ ಒಂದು ಸ್ಪೂನ್ನಲ್ಲಿ ಶಾವ್ಗೆನ ಮುಳುಗಿಸ್ಬೇಕು. ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಹಬೆನಲ್ಲೇ ಅದು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಿ. ಒಂದು ಬಾಣಲೆನಲ್ಲಿ 4 ಚಮಚದಷ್ಟು ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, 4 ರಿಂದ 6 ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, 1 ಬಟ್ಲಷ್ಟು ಬೀನ್ಸ್, 1 ಬಟ್ಲು ಕ್ಯಾರೆಟ್, 1 ಬಟ್ಲು ಬಟಾಣಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಶುಂಠಿ ಕೂಡ ಹಾಕ್ಕೊಳ್ಬಹುದು. ತರಕಾರಿನೆಲ್ಲ ಮೀಡಿಯಮ್ ಉರಿನಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಶಾವ್ಗೆ ಬೆಂದಿರುತ್ತೆ. ಇದನ್ನು ನೀವು ಒಂದು ಸ್ಟ್ರೈನರ್ಗೆ ಹೀಗೆ ಹಾಕ್ಕೊಂಡು ಅದ್ರ ಮೇಲೆ ತಣ್ಣೀರನ್ನು ಸುರಿಬೇಕು. ಆಮೇಲೆ ಆ ನೀರನ್ನು ಬಸಿರಿ ಹೀಗೆ ಶಾವ್ಗೆ ಸಪ್ರೇಟಾಗಿ ಉದ್ರುದ್ರಾಗತ್ತೆ. ಈ ಕಡೆ ಸ್ಟವ್ ಮೇಲಿರೋ ತರಕಾರಿ ಕೂಡ ಸುಮಾರಾಗಿ ಬೆಂದಿದೆ. ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಬೇಕು ಅಂದರೆ ಹಾಕ್ಕೊಳ್ಬಹುದು, ಕಂಪಲ್ಸರಿ ಇಲ್ಲ ಸಕ್ಕರೆ ಹಾಕ್ಕೊಳ್ಳೋದು. ಚೆನ್ನಾಗಿ ಹೀಗೆ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಈ ಆರಿರೋ ಶಾವ್ಗೆನ ಬೆರೆಸ್ಕೊಳ್ಳೋಣ. ಹಗುರವಾದ ಕೈಯಿಂದ ಅದನ್ನು ಮಿಕ್ಸ್ ಮಾಡಬೇಕು. ಶಾವ್ಗೆ ಮುರಿಬಾರ್ದು. ಹೀಗೆ 2 ಸೌಟಿನ ಸಹಾಯದಿಂದ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸ್ನೇಹಿತರೆ, ಈ ರೀತಿ ನೀವು ಅಕ್ಕಿ ಶಾವ್ಗೆ ಮಾಡೋದ್ರಿಂದ ನಿಮಗೆ ಹೋಟೆಲ್ನಲ್ಲಿ ಸಿಗೋ ರುಚಿನೇ ಮನೆಯಲ್ಲೂ ಸಿಗುತ್ತೆ. ಟ್ರೈ ಮಾಡಿ, ಹಾಗೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಗೂ ನನ್ನ ಚಾನಲ್ಗೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಮುಚ್ಚಳನ ಮುಚ್ಚಿ 3 ನಿಮಿಷ ಅದು ಬೇಯೋದಕ್ಕೆ ಬಿಡಿ. ನಂತರ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಉದುರಿಸಿ, ಆಮೇಲೆ 1 ಬಟ್ಲಷ್ಟು ತುರಿದಿರೋ ತೆಂಗಿನಕಾಯಿನ ಸೇರಿಸಿ, ನಿಮಗೆ ಒಂದು ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದ್ರೆ ನೀವು ಅರ್ಧ ಅಥವಾ 1 ನಿಂಬೆಹಣ್ಣು ರಸನ ಇದಕ್ಕೆ ಹಿಂಡ್ಕೊಳ್ಬೋದು. ನಿಮಗೆ ಈ ಶಾವ್ಗೆ ಬಾತ್ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.